ನಾನು ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಕಾಡು ಎಷ್ಟೊಂದು ಪ್ರಶಾಂತವಾಗಿದೆಯಲ್ಲ. ನಾವು ಮರವಾಗಿ ಹುಟ್ಟಿದ್ದು ನನಗೆ ತುಂಬಾ ಹೆಮ್ಮೆ ಎನಿಸುತ್ತಿದೆ. ಹೌದು, ನೀನು ಹೇಳಿದ ಮಾತು ಸತ್ಯ. ನಾವು ಮರವಾಗಿದ್ದು ಹೆಮ್ಮೆಯೇ. ಇಲ್ಲಿಯ ಪ್ರಾಣಿ ಪಕ್ಷಿಗಳು, ಅನೇಕ ಜೀವಿ ಜಂತುಗಳು ಎಲ್ಲವೂ ನಾವೇ ಆಸರೆಯಾಗಿದ್ದೇವೆ. ನಿಜ ಗೆಳೆಯ, ನಮ್ಮಿಂದ ಯಾರಿಗೂ ಹಾನಿಯಾಗುವುದಿಲ್ಲ, ಬದಲಾಗಿ ಉಪಯೋಗವೇ ಹೆಚ್ಚು. ಆದರೆ ಬೇಸರದ ಸಂಗತಿ ಎಂದರೆ ಇದನ್ನು ಅರಿಯದ ಮನುಷ್ಯರು ನಮ್ಮನ್ನು ನಾಶ ಮಾಡಲು ಮುಂದಾಗುತ್ತಿದ್ದಾರೆ. ಹೌದು ಗೆಳೆಯ, ಇದು ತುಂಬಾ ಬೇಸರದ ಸಂಗತಿ. ಅಯ್ಯೋ, ಅಗೋ ನೋಡಲ್ಲಿ, ಯಾರೋ ಬಂದ ಹಾಗೆ ಕಾಣುತ್ತಿದೆ. ಅಯ್ಯೋ, ಅವನ ಕೈಯಲ್ಲಿ ಕೊಡಲಿಯೂ ಇದೆ. ಆ ವ್ಯಕ್ತಿ ಈ ಕಡೆಗೆ ಬರುತ್ತಿದ್ದಾನೆ. ಬರಲಿ ಬರಲಿ, ಕಾದು ನೋಡೋಣ ಏನು ಮಾಡುತ್ತಾನೆಂದು. ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯಾರೆ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯಾರೆ. ಎಷ್ಟು ದಷ್ಟಪುಷ್ಟವಾದಂತಹ ಮರಗಳನ್ನ ಕಂಡು ಬರ್ತಾ ಇದೆ ನನಗಿಲ್ಲಿ. ಈ ದಿನ ಈ ಮರಗಳನ್ನ ಕಡಿದು ನನ್ನ ಮನೆಗೆ ಬೇಕಾದ ಪೀಠೋಪಕರಣಗಳನ್ನ ತಯಾರಿ ಮಾಡಿಕೊಳ್ಳೋದಕ್ಕೆ ಉತ್ತಮವಾದ ಮರಗಳು ಕಂಡು ಬಂದಿದೆ ನನಗೆ. ಈ ಸಂದರ್ಭದಲ್ಲಿ ಈ ಮರಗಳನ್ನ ಕಡಿದು ನಾನು ನನ್ನ ಮನೆಗೆ ಬೇಕಾದಂತಹ ಪೀಠೋಪಕರಣಗಳನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ತಾ ಇದ್ದೀನಿ. ಈ ದಿನ ಮರವನ್ನ ಕಡಿತಾ ಇದ್ದೀನಿ. ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯಾರೆ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯ, ಹೊಯ್ಯಾರೆ ಹೊಯ್ಯಾರೆ. ಬಸಣ್ಣ, ಮರಗಳನ್ನೇಕೆ ಕಡಿತಾ ಇದೀಯಾ? ಶಿವಣ್ಣ, ನನ್ನ ಮನೆಗೆ ಬೇಕಾದ ಮರಮಟ್ಟಗಳಿಗೋಸ್ಕರ ಕಡಿತಾ ಇದ್ದೇನೆ ಶಿವಣ್ಣ. ಮರಗಳನ್ನು ಕಡಿಬಾರ್ದು, ತಿಳ್ಕೋ. ಮರಗಳು ನಮಗೆ ನೆರಳನ್ನು ಕೊಡ್ತವೆ, ಫಲವನ್ನು ಕೊಡ್ತವೆ. ಅವು ನಮ್ಮ ಪ್ರಾಣವಾಯು ಇದ್ದಾಗೆ. ಮರಗಳನ್ನ ಕಡಿಬಾರ್ದು. ಈ ಮರಗಳನ್ನ ಕಡಿಯೋದ್ರಿಂದಾನೇ ನಮ್ಮ ಕಾಡೆಲ್ಲ ನಾಶ ಆಗೈತಿ. ಮಳೆನೇ ಸರಿಯಾಗಿ ಬರ್ತಾ ಇಲ್ಲ, ಬೆಳೆನೂ ಆಗ್ತಾ ಇಲ್ಲ. ಇದು ನಮ್ಮ ಊರಿನ ಜನರಿಗೆಲ್ಲ ತಿಳಿಸೋನು ಬಸಣ್ಣ. ತಿಳ್ಕೊ ನೀನು. ಹೀಗೆ ಮಾಡಬಾರ್ದು, ತಿಳ್ಕೊ ನೀನು. ಹೌದಾ ಶಿವಣ್ಣ, ಎಂತ ಒಂದು ಕಣ್ಣು ತೆರೆಸಿದೆ ನನಗೆ ಈ ದಿನ. ನಾನು ಮರಗಳನ್ನ ಕಡಿದು ನನಗೆ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದ್ದೆ. ಈಗ ನನ್ನ ಕಣ್ಣು ತೆರೆಸಿದೆ. ಇನ್ಮೇಲೆ ನಾನು ಮರಗಳನ್ನ ಕಡಿಯೋದಿಲ್ಲ ಶಿವಣ್ಣ. ಬಸಣ್ಣ, ಹೋಗೋಣ ಬಾ. ನಾವಿಬ್ರು ಸೇರಿ ಊರಿಗೆ ಹೋಗಿ ಜನರಿಗೆ ಕಾಡನ್ನ ಕಡಿಬಾರ್ದು, ನಾಡನ್ನ ಉಳಿಸ್ಬೇಕು, ಕಾಡನ್ನ ಉಳಿಸ್ಬೇಕು ಅಂತೇಳಿ ಜನಜಾಗೃತಿಯನ್ನ ಮಾಡೋಣ ಬಾ. ನಾವು ನೀನು ಸೇರಿ ಹೋಗೋಣ ಬಾ. ಈಗನೇ ಹೋಗೋಣ ಬಾ. ಬಾರೋ ಬಸಣ್ಣ. ಬಸಣ್ಣ ಬಾರಣ್ಣ, ನಾವು ಪರಿಸರ ಬೆಳೆಸೋಣ. ಬಸಣ್ಣ ಬಾರಣ್ಣ, ನಾವು ಪರಿಸರ ಬೆಳೆಸೋಣ. ಪರಿಸರ ಬೆಳೆಸೋಣ,
ಶೃಂಗಾರ, ನಾಡಿಗೆ ಕಾಡೇ ಶೃಂಗಾರ. ಕಾಡಿದ್ದರೆ ನಾವಿಲ್ಲಿ, ಕಾಡಿಲ್ಲದಿದ್ದರೆ ನಾವೆಲ್ಲಿ. ಹಸಿರೇ ಉಸಿರು